ನಮಸ್ಕಾರ ಎಲ್ಲರಿಗೂ. ಇವತ್ತಿನ ಪ್ಲ್ಯಾನ್ ಭಾಳ ಇಂಟ್ರೆಸ್ಟಿಂಗ್ ಐತಿ. ಯಾಕಂದ್ರೆ ನಿಮ್ಗೆ 30-40 ಸೈಟ್ ಈಸ್ಟ್ ಸೈಡ್ ಮತ್ತು ನಾರ್ತ್ ಸೈಡ್ ಪೂರ್ವ ಮತ್ತು ಉತ್ತರಕ್ಕೆ ರೋಡ್ ಇದ್ದಾಗ ನೀವು ಮನಿನ ಹೆಂಗೆ ಕಟ್ಕೋಬೋದು ಅಂತ ನಾ ಹೇಳೀನಿ. ಇದ್ರೊಳಗೆ ಏನೇನು ಇನ್ಕ್ಲೂಡ್ ಐತೆ ಅಂತ ನಾನು ಹೇಳ್ತೀನಿ. ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಅದ್ರೊಳಗೆ ಆ್ಯಡ್ ಮಾಡೀನಿ. ಅದೇನು ಅನ್ನೋದು ನೀವು ಕೇಳ್ರಿ, ನಾನು ಹೇಳ್ತೀನಿ ಏನೇನು ಐತೆ ಅನ್ನೋದು. ಇದ್ರೊಳಗೆ 2 BHK ಆ್ಯಸ್ ಯೂಶ್ವಲ್, 2 ಬೆಡ್ರೂಮ್, 1 ಹಾಲ್, 1 ಕಿಚನ್, 1 ದೇವ್ರ ಮನೆ ಮತ್ತು ಆಮೇಲೆ 2 ಬಾತ್ರೂಮ್ ಟಾಯ್ಲೆಟ್ ಐತಿ. ಇದ್ರ ಜೊತೆಗೆ ನಿಮ್ಗೆ ರೆಂಟಲ್ ಪರ್ಪಸ್ ಅಂತ ಹೇಳಿ 3 ಶಾಪ್ನ ನಾನು ಪ್ಲ್ಯಾನ್ ಒಳಗೆ ಇನ್ಕ್ಲೂಡ್ ಮಾಡೀನಿ. ಅಂಗಡಿ ಸಮೇತ ನಿಮ್ಗೆ ಮನಿನ ಹೆಂಗೆ ಮಾಡ್ಕೋಬಹುದು. ಇದು ನಿಮ್ಗೆ ಭಾಳ ಹೆಲ್ಪ್ ಆಕೈತಿ. ಈ ಕಡೆ ನಿಮ್ಗೆ ಮನೆ ಆದಂಗೂ ಆಕೈತಿ, ಆಮೇಲೆ ರೆಂಟ್ ಬರಂಗೂ ಬರುತ್ತೆ ಅಂಗಡಿದ. ಸೊ ಇದನ್ನು ನೀವು ಹೆಂಗೆ ಮಾಡ್ಬೋದು ಅನ್ನೋದು ಇವತ್ತು ನಾ ಪ್ಲ್ಯಾನ್ ಒಳಗೆ ಹಾಕೀನಿ. ಸೊ ನೀವು ಪ್ಲ್ಯಾನ್ ನೋಡ್ತೀರಿ. ಅಲ್ಲಿ ತನಕ ನಾ ಆ್ಯಸ್ ಯೂಶ್ವಲ್ ಆಗಿ ವಾಕಿಂಗ್ ಆದಮೇಲೆ ಸಿಗ್ತೀನಿ. ಲೆಟ್ಸ್ ಗೆಟ್ ಇನ್ ಟು ದ ಪ್ಲ್ಯಾನ್. ವೆಲ್ಕಮ್ ಟು ದ ಪ್ಲ್ಯಾನ್. ಇಲ್ಲಿ ನೋಡ್ಬೋದು ನೀವು, ಇವತ್ತು 30-40 ಸೈಜ್ ಒಳಗೆ ನಾವು ಈಸ್ಟ್ ಸೈಡ್ ರೋಡ್ ಐತಿ ಮತ್ತು ನಾರ್ತ್ ಸೈಡ್ ನಮ್ಗೆ ರೋಡ್ ಐತಿ. ಇಲ್ಲೇ ಈಸ್ಟ್ ನಾವು ನಾರ್ತ್ ಈಸ್ಟ್ ಕಾರ್ನರ್ ಮೇನ್ ಡೋರ್ ಕೊಟ್ಟಿವಿ. ನೀವು ನಾರ್ತ್ ಸೈಡ್ ನೋಡೋದಾದ್ರೆ ಇಲ್ಲೇ 3 ಶಾಪ್ಸ್ ನಾವು ಇಲ್ಲೇ ಕೊಟ್ಟಿರ್ತೀವಿ. ಸೊ ಇದನ್ನು ಒಂದ್ಸಲ ಪ್ಲ್ಯಾನ್ ನೋಡ್ರಿ. ನಾನು ಝೂಮ್ ಇನ್ ಮಾಡ್ತೀನಿ. ಸೊ ಝೂಮ್ ಇನ್ ಮಾಡತ್ತೀನಿ. ಈಗ ನೀವು ಇಲ್ಲೇ ನೋಡಬಹುದು, ಈಸ್ಟ್ ಸೈಡಿಂದ ನೀವು ಇಲ್ಲೇ ರೋಡಿಂದ ಒಳಗಡೆ ಮೇನ್ ಗೇಟ್ ಒಳಗಡೆಯಿಂದ ಬಂದರೆ ನಿಮ್ಗೆ 10 feet 3 inch ಪಾರ್ಕಿಂಗ್ ಐತಿ ಬೈ 10 feet. ನೆಕ್ಸ್ಟ್ ಇಲ್ಲಿ ನೀವು ಸ್ಟೇರ್ಕೇಸ್ ನೋಡೋದಾದ್ರೆ ಕ್ಲಾಕ್ ವೈಸ್ ಡೈರೆಕ್ಷನ್ ಒಳಗೆ ನೀವು ಮೇಲ್ಗಡೆ ಹೋಗ್ತೀರಿ. ನೆಕ್ಸ್ಟ್ ಇಳಿಬೇಕಾದ್ರೆ ನೀವು ಯಾವ ಕಡೆ ಫೇಸಿಂಗ್ ಮಾಡಿ ಇಳಿತೀರಿ ಅಂದರೆ ನಾರ್ತ್ ಸೈಡ್ ಫೇಸಿಂಗ್ ಮಾಡಿ ಇಳಿತೀರಿ. ಸೊ ಇದು ನಿಮ್ಮದು ವಾಸ್ತು ಪ್ರಕಾರ ಇಲ್ಲೇ ಕರೆಕ್ಟಾಗಿ ಐತಿ. ನೆಕ್ಸ್ಟ್ ನಾವು ಇಲ್ಲೇ ಮೇನ್ ಡೋರಿಂದ ಒಳಗೆ ಹೋಗೋದಾದ್ರೆ ಝೂಮ್ ಇನ್ ಮಾಡತ್ತೀನಿ. ಮೇನ್ ಡೋರಿಂದ ಹಿಂಗೆ ಒಳಗೆ ಹೋದ್ರೆ ನಮಗೆ ಇಲ್ಲೇ 10 feet by 16 feet ಅಂದ್ರೆ ಅಗಲಕ್ಕೆ 10 feet, ಉದ್ದಕ್ಕೆ ನಿಮ್ಗೆ 16 feet ಇಲ್ಲೇ ದೊಡ್ಡದೊಂದು ಲಿವಿಂಗ್ ರೂಮ್ ಸಿಗ್ತೈತಿ. ನೆಕ್ಸ್ಟ್ ಇಲ್ಲೇ ನಿಮ್ಗೆ ಸೌತ್ ಈಸ್ಟ್ ಕಾರ್ನರ್ ಅಂದ್ರೆ ಆಗ್ನೇಯ ದಿಕ್ಕೊಳಗೆ ಕಿಚನ್ ಐತಿ. ಕಿಚನ್ ಸೈಜ್ ನಿಮ್ಗೆ 6 feet ಅಗಲ ಐತಿ, 8 feet ಉದ್ದ ಐತಿ. ಇದು ನಿಮ್ದು ಬ್ಲೂ ಕಲರ್ ಏನೈತಲ್ಲ, ಇದು ನಿಮ್ದು ಕಿಚನ್ ಕಟ್ಟಿ. ಇದು ನಿಮ್ಗೆ 18 inches ಅಂದ್ರೆ 1.5 feet ಅಗಲ ಸಿಗ್ತೈತಿ. ನೆಕ್ಸ್ಟ್ ಇಲ್ಲೇ ಡಾರ್ಕ್ ರೆಡ್ ಮರೂನ್ ಕಲರ್ ಒಳಗೆ ಏನೈತಲ್ಲ, ಇದು ನಿಮ್ದು ಡಿಶ್ ವಾಷರ್. ಇಲ್ಲೇ ನೀವು ಸಿಂಕ್ ಎಲ್ಲ ಪ್ಲೇಸ್ ಮಾಡ್ಕೋಬಹುದು. ನೆಕ್ಸ್ಟ್ ನೀವು ಇಲ್ಲೇ ನೋಡೋದಾದ್ರೆ ಒಂದು ಪೂಜಾ ರೂಮ್ ಐತಿ ನಾರ್ತ್ ಈಸ್ಟ್ ಡೈರೆಕ್ಷನ್ ಕಡೆ. ಇದು ನಿಮ್ಗೆ ಅಗಲಕ್ಕೆ 3 feet ಐತಿ. ನೆಕ್ಸ್ಟ್ ಉದ್ದಕ್ಕೆ 4 feet ನಿಮ್ಗೆ ಇಲ್ಲಿ ಸಿಗುತ್ತೆ. ಈ ಏರಿಯಾ ನಿಮ್ದು ಇಲ್ಲೇನು ಖಾಲಿ ಐತಲ್ಲ, ಇಲ್ಲೇ ನೀವು ಸ್ಮಾಲ್ ಟೇಬಲ್ ಪ್ಲೇಸ್ ಮಾಡ್ಕೊಂಡು ಡೈನಿಂಗ್ ಮಾಡ್ಕೋಬೋದು. ಅಥವಾ ನೀವು ಇಲ್ಲೇ ಒಂದು ಸೇಮ್ ನಿಮ್ಗೆ ಏನಂದ್ರೆ ಇಲ್ಲೇ ಕೌಂಟ್ರ್ ಮಾಡ್ಕೊಂಡ್ರೆ, ಕಿಚನ್ ಕೌಂಟ್ರ್ ಕಟ್ಟಿ ಮಾಡ್ಕೊಂಡ್ರೆ ಇಲ್ಲೇ ನೀವು ಟಿಫನ್ ಅಥವಾ ಅಡುಗೆ ಮಾಡಿದ್ದೆಲ್ಲ ಇಲ್ಲೇ ಇಟ್ಟರೆ ಇದು ನೀವು ಇಲ್ಲೇ ಡೈನಿಂಗ್ ಆಗಿ ಯೂಸ್ ಮಾಡಿಕೊಂಡು ಇಲ್ಲಿ ನೀವು ಎಕ್ಸೆಸ್ ಮಾಡ್ಕೋಬಹುದು ಇದನ್ನು. ನೆಕ್ಸ್ಟ್ ನಾವು ಇಲ್ಲೇ ಬೆಡ್ರೂಮ್ ನೋಡೋದಾದರೆ ಲಿವಿಂಗ್ ರೂಮಿಂದ ನಾವು ಬೆಡ್ರೂಮ್ಗೆ ಇಲ್ಲೇ ಸೌತ್ ವೆಸ್ಟ್ ಕಾರ್ನರ್ ಒಳಗೆ ಬಂದರೆ ಒಂದು ಮಾಸ್ಟರ್ ಬೆಡ್ರೂಮ್ ಸಿಗ್ತೈತಿ. ಅದ್ರ ಸೈಜ್ ನಿಮ್ಗೆ ಅಗಲಕ್ಕೆ ಇಲ್ಲಿಂದ ಇಲ್ಲಿಗೆ 9.5 feet ಐತಿ. ಹಿಂಗೆ ಉದ್ದ ನಿಮ್ಗೆ 11.5 feet ಸಿಗುತ್ತೆ. ಸೊ ನಿಮ್ಗಿದು ಭಾಳ ದೊಡ್ಡದು ಬೆಡ್ರೂಮ್ ಐತಿ ಇಲ್ಲೇ. ನೆಕ್ಸ್ಟ್ ಭಾಳ ಸ್ಪೇಸಿಯಸ್ ಕೂಡ ಐತಿ. ನೀವು ಇಲ್ಲಿ ಬೇಕಂದ್ರೆ ವಾರ್ಡ್ರೋಬ್ ಎಲ್ಲ ಮಾಡಿಸ್ಕೋಬಹುದು. ನೆಕ್ಸ್ಟ್ ನೀವು ಇಲ್ಲೇ ಇದಕ್ಕೆ ಅಟ್ಯಾಚ್ ಆಗಿ ನಾವು ಇಲ್ಲೊಂದು ಟಾಯ್ಲೆಟ್ ರೂಮನ್ನ ಪ್ರೊವೈಡ್ ಮಾಡಿರ್ತೀವಿ. ಬಾತ್ ಆ್ಯಂಡ್ ಟಾಯ್ಲೆಟ್ ಇಲ್ಲೇ ನಿಮ್ಗೆ ಅಟ್ಯಾಚ್ ಇರ್ತೈತಿ. ಇದ್ರದ್ದು ನಿಮ್ಗೆ ಅಗಲ 6 feet ಇರ್ತೈತಿ ಇಲ್ಲಿಂದ ಇಲ್ಲಿಗೆ. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ನಿಮ್ಗೆ ಉದ್ದ 4 feet ನಿಮ್ದು ಇದ್ರದ್ದು ಸೈಜ್ ಇರ್ತೈತಿ. ನೆಕ್ಸ್ಟ್ ನಾವು ಇನ್ನು ಇಲ್ಲೇ ಚಿಲ್ಡ್ರನ್ ಬೆಡ್ರೂಮ್ ಅಥವಾ ಗೆಸ್ಟ್ ಬೆಡ್ರೂಮ್ ನೋಡೋದಾದ್ರೆ ನಾರ್ತ್ ವೆಸ್ಟ್ ಡೈರೆಕ್ಷನ್ ಒಳಗೆ ನಿಮ್ಗೆ ಇಲ್ಲೇ ಚಿಲ್ಡ್ರನ್ ಬೆಡ್ರೂಮ್ ಐತಿ. ಇದ್ರ ಸೈಜ್ ಎಷ್ಟೈತಪ್ಪ ಅಂದ್ರೆ 10 feet by 8 feet. 10 feet ನಿಮ್ಗೆ ಅಗಲ ಐತಿ, ಉದ್ದ ನಿಮ್ಗೆ 8 feet ಐತಿ. ಸೊ ಇದು ಕೂಡ ನಿಮ್ಗೆ ಬಹಳ ದೊಡ್ಡದು ಬೆಡ್ರೂಮ್ ಆಕೈತಿ. ಇಲ್ಲೇ ನೀವು ಬೇಕಂದ್ರೆ ವಾರ್ಡ್ರೋಬ್ ಮಾಡಿಸ್ಕೋಬೋದಾಗೇನೆ. ನೆಕ್ಸ್ಟ್ ನೀವು ಇಲ್ಲೇ ಈ ಬೆಡ್ರೂಮಿಗೆ ಇಲ್ಲೊಂದು ಅಟ್ಯಾಚ್ಡ್ ಟಾಯ್ಲೆಟ್ ಮತ್ತು ಬಾತ್ ನಾವು ಪ್ರೊವೈಡ್ ಮಾಡಿರ್ತೀವಿ. ಇದ್ರ ಸೈಜ್ ಎಷ್ಟೈತೆ ಅಂದರೆ 9 feet 3 inch. ಇಲ್ಲಿಂದ ಇಲ್ಲಿಗೆ ನಿಮ್ಗೆ 9 feet 3 inch ಅಗಲ ಐತಿ. 3 feet ನಿಮ್ಗೆ ಇಲ್ಲಿಂದ ಇಲ್ಲಿಗೆ ಉದ್ದ ಐತಿ. ಇದು ಕೂಡ ನಿಮ್ಗೆ ಸಾಕಷ್ಟು ಜಾಗ ನಿಮ್ಗೆ ಇಲ್ಲೇ 9 feet ಇರೋದ್ರಿಂದ ಆಲ್ಮೋಸ್ಟ್ ನಿಮ್ಗೆ 9 feet 3 inch ಇಲ್ಲೇ ಜಾಗ ಸಿಗುತ್ತೆ. ಅದು ನೀವು ಆರಾಮಾಗಿ ಯೂಟಿಲೈಸ್ ಮಾಡ್ಕೋಬಹುದು. ನೆಕ್ಸ್ಟ್ ನಾವು ಇನ್ನು ಡೋರ್ ಸೈಜ್ ಮತ್ತು ವಿಂಡೋ ಸೈಜ್ ನೋಡೋದಾದ್ರೆ ಫಸ್ಟ್ ನಂಬರ್ ಆಫ್ ಡೋರ್ಸ್ ಕೌಂಟ್ ಮಾಡಿಬಿಡೋಣ. ಯಾವಾಗಲೂ ಸರಿ ಸಂಖ್ಯೆ ಅಂದರೆ ಇವನ್ ನಂಬರ್ಸ್ ಒಳಗೆ ನಮ್ಗೆ ಮೇನ್ ಡೋರ್ಸ್ ಇರಬೇಕಂದ್ರೆ 2, 4, 6 ಈ ರೀತಿ ನಮ್ಗೆ ಮೇನ್ ಡೋರ್ಸ್ ಇರಬೇಕು. ಅಥವಾ ಟೋಟಲ್ ನಂಬರ್ ಆಫ್ ಡೋರ್ಸ್ ಇರಬೇಕು ಇನ್ಕ್ಲೂಡಿಂಗ್ ಮೇನ್ ಡೋರ್. ಸೊ ನಾವು ಇಲ್ಲಿ ಕೌಂಟ್ ನೋಡೋದಾದ್ರೆ 1, ನೆಕ್ಸ್ಟ್ ಇಲ್ಲಿ ಪೂಜಾ ರೂಮ್ 2, ಬೆಡ್ರೂಮ್ 3, ಇಲ್ಲೊಂದು ಬೆಡ್ರೂಮ್ 4, ಇಲ್ಲೊಂದು 5, ನೆಕ್ಸ್ಟ್ ಇದೊಂದು 6. ಸೊ ನಮ್ಗೆ ಟೋಟಲ್ ನಂಬರ್ ಆಫ್ ಡೋರ್ಸ್ ಎಷ್ಟು ಅದಾವಪ್ಪ ಅಂದ್ರೆ 6 ಅದಾವು. ಇದು ಇವನ್ ನಂಬರ್ ವಾಸ್ತು ಪ್ರಕಾರ ಇದೆ.
ಕರೆಕ್ಟ್ ಆಗೈತಿ. ಇನ್ನು ನಾವು ವಿಂಡೋ ಕೌಂಟ್ ಮಾಡೋದಾದ್ರೆ ವಿಂಡೋ ನಾವು ಇವನ್ ನಂಬರ್ ಕೊಡಕ್ಕೆ ಟ್ರೈ ಮಾಡ್ಬೇಕು, ಆಗಲಿಲ್ಲ ಅಂದ್ರೆ ಓಕೆ ನೋ ಪ್ರಾಬ್ಲಮ್. ಸೊ ಇಲ್ಲಿ ಎಷ್ಟು ಅದ ಕೌಂಟ್ ಮಾಡಿಬಿಡೋಣ. 1 2 3 4 5 6 ಇಲ್ಲೇ ನಮ್ಗೆ ವಿಂಡೋಸ್ ಅದಾವು. ನೆಕ್ಸ್ಟ್ ನಾವು ವೆಂಟಿಲೇಷನ್ ಕೌಂಟ್ ಮಾಡೋದಾದ್ರೆ ಇಲ್ಲೊಂದು 7, ನೆಕ್ಸ್ಟ್ ನಮ್ಗೆ ಇಲ್ಲೊಂದು ವೆಂಟಿಲೇಷನ್ ನಾವು ಪ್ರೊವೈಡ್ ಮಾಡಿಕೊಂಡ್ರೆ ನಮ್ಗೆ ಇಲ್ಲೇ 8 ಕರೆಕ್ಟ್ ವೆಂಟಿಲೇಷನ್ ಹಾಕವು. ಸೊ ಅಗೇನ್ ಇದು ಇವನ್ ನಂಬರ್ ನಮಗೆ ಟೋಟಲ್ ನಂಬರ್ ಆಫ್ ವಿಂಡೋಸ್ ಸಿಕ್ಕಂಗೆ ಹಾಕವು. ನೋಡ್ಬೋದು ನೀವು, ಬೇಕಂದ್ರೆ ಇನ್ನೊಂದ್ಸಲ ಕೌಂಟ್ ಮಾಡಿರಿ. ಈ ವೆಂಟಿಲೇಷನ್ ನಾವು ಇಲ್ಲಿ ಪ್ರೊವೈಡ್ ಮಾಡ್ಬೇಕು. ಇದನ್ನ ನಾವು ಮನೆಯಿಂದ ಹೊರಗೆ ಅಂತ ಕೌಂಟ್ ಮಾಡಂಗಿಲ್ಲ, ಯಾಕಂದ್ರೆ ಇದು ನಮ್ಗೆ ಅಟ್ಯಾಚ್ ಇರೋದ್ರಿಂದ ಇದು ಕೂಡ ನಮ್ಗೆ ಮನೆ ಒಳಗೆ ಕೌಂಟ್ ಆಕೈತಿ. 1 2 3 4 5 6 7 8 8 ನಂಬರ್ ಆಫ್ ವಿಂಡೋಸ್ ಅದು ಕೂಡ ನಿಮ್ಗೆ ಇವನ್ನ ಸಿಗುತ್ತೆ. ನೆಕ್ಸ್ಟ್ ನಾವು ಇಲ್ಲೇ ಡೋರ್ ಸೈಜಸ್ ನೋಡೋದಾದ್ರೆ ಮೇನ್ ಡೋರ್ ನಮ್ಗೆ 3 feet 6 inch ಅಂದ್ರೆ 3.5 feet ನಿಮ್ಗೆ ಇಲ್ಲೇ ಅಗಲಕ್ಕೆ ಇರ್ತೈತಿ, 7 feet ಹೈಟ್ ಸಿಗುತ್ತೆ. ನೆಕ್ಸ್ಟ್ ಇದ್ರದ್ದು ನಿಮ್ಗೆ 3 feet ಡಬಲ್ ಡೋರ್ ನೀವು ಇಲ್ಲಿ ಮಾಡ್ಕೋಬಹುದು. ನೆಕ್ಸ್ಟ್ ಇದು 3 feet ನಿಮ್ಗೆ ಅಗಲ, 7 feet ಹೈಟ್, ಇದು ಕೂಡ ಸೇಮ್ ನಿಮ್ಗೆ. ನೆಕ್ಸ್ಟ್ ಇಲ್ಲೇ ನಾವು 2.5 feet ಅಗಲ, 7 feet ಹೈಟ್, ಇದು ಸೇಮ್ ನಿಮ್ಗೆ 2.5 feet ಸಿಗುತ್ತೆ ಡೋರ್ ಸೈಜ್. ಇನ್ನು ನಾವು ಶಾಪ್ಸ್ ನೋಡೋದಾದ್ರೆ ಶಾಪ್ಸ್ಗಿಂತ ಮುಂಚೆ ನಾವು ಆಫ್ಸೆಟ್ ಎಷ್ಟು ಐತಿ ನೋಡ್ಬಿಡೋಣ. ಇಲ್ಲೇ ನಿಮ್ಗೆ ಹಿಂದೆ ವೆಸ್ಟ್ ಸೈಡ್ ಪಶ್ಚಿಮಕ್ಕೆ 3 feet ನಿಮ್ಗೆ ಇಲ್ಲೇ ಹಿಂದೆ ಜಾಗ ಸಿಗ್ತೈತಿ. ಅದು ಎದಕ್ಕಂದ್ರೆ ಇಲ್ಲಿ ಟಾಯ್ಲೆಟ್ ರೂಮ್ ಪ್ರೊವೈಡ್ ಮಾಡೋ ಸಂಬಂಧ ನಾವು ಇಲ್ಲೇ 3 feet ಜಾಗ ಮಾಡ್ಕೊಂಡಿವಿ. ನೀವು ಬೇಕಂದ್ರೆ ನೆಕ್ಸ್ಟ್ ಇಲ್ಲೇ ನೋಡೋದಾದ್ರೆ ಈ ಸೈಡ್ ನಿಮ್ಗೆ ಈ ಸೌತ್ ಸೈಡ್ 1.5 feet ನಿಮ್ಗೆ ಇಲ್ಲೇ ಜಾಗ ಐತಿ. ನೆಕ್ಸ್ಟ್ ಇಲ್ಲಿ ಮುಂದಂತೂ ನಿಮ್ಗೆ ಆ್ಯಸ್ ಯೂಶುವಲ್ 10 feet ನಿಮ್ಗೆ ಇಲ್ಲೇ ಜಾಗ ಸಿಗ್ತೈತಿ. ಇನ್ನು ಶಾಪ್ಸ್ ನೋಡೋದಾದ್ರೆ ನಾವು 3 ಶಾಪ್ಸ್ ನಾವು ಇಲ್ಲೇ ಪ್ರೊವೈಡ್ ಮಾಡೀವಿ. ಫಸ್ಟ್ ನಾವು ಇಲ್ಲಿ ಏನು ಎಕ್ಸ್ಪ್ಲೇನ್ ಮಾಡ್ತೀನಿ ಅಂದ್ರೆ ಶಾಪ್ 3 ಮತ್ತು ಶಾಪ್ 2 ಎಕ್ಸ್ಪ್ಲನೇಷನ್ ಇಲ್ಲೇ ನಾನು ಮಾಡ್ತೀನಿ. ಶಾಪ್ 3 ಸೈಜ್ ನಿಮ್ಗೆ ಅಗಲ 6 feet 3 inch ಐತಿ ಮತ್ತು ಉದ್ದ ನಿಮ್ಗೆ 8 feet ಐತಿ. ಇದ್ರದ್ದು ಶಟರ್ಸ್ ನಿಮ್ಗೆ ಇಲ್ಲೇ ನಾರ್ತ್ ಸೈಡ್ ನಿಮ್ಗೆ ಇಲ್ಲೇ ಪ್ರೊವೈಡ್ ಮಾಡಿರ್ತೈತಿ. ನೋಡ್ಬೋದು ಇಲ್ಲೇ ನೀವು ನಾರ್ತ್ ಸೈಡ್ ನಾವು ಶಟರ್ಸ್ ಅನ್ನ ಇಲ್ಲೇ ಪ್ರೊವೈಡ್ ಮಾಡೀವಿ. ಅಂದ್ರೆ ನಿಮ್ಗೆ ಇಲ್ಲಿಂದ ನೀವು ಜನ ಬಂದು ನಿಮ್ಮ ಅಂಗಡಿಗೆ ಆಕ್ಸೆಸ್ ಮಾಡ್ಕೊತಾರ. ಇದು ನಾರ್ತ್ ಸೈಡ್ ರೋಡ್ ಆಗಿರೋದ್ರಿಂದ ನಿಮ್ಗೆ ಇದನ್ನ ನೀವು ಬಾಡಿಗೆ ಕೊಡಬಹುದು, ಬೇರೆದವರಿಗೆ ಇದನ್ನ ಬಾಡಿಗೆ ಕೊಡಬಹುದು. ನೆಕ್ಸ್ಟ್ ಇದನ್ನ ನೀವು ಶಾಪ್ 2 ನೋಡೋದಾದ್ರೆ ಇದು ಕೂಡ ನಿಮ್ಗೆ 6 feet 3 inch ಇಲ್ಲೇ ಅಗಲಕ್ಕೆ ಸಿಗುತ್ತೆ, 7 feet 6 inch ನಿಮ್ಗೆ ಉದ್ದಕ್ಕೆ ಸಿಗುತ್ತೆ. ಇದು ಕೂಡ ನಿಮ್ಗೆ ಶಟರ್ಸ್ ಇಲ್ಲೇ ನಾರ್ತ್ ಸೈಡ್ ಐತಿ. ಇದನ್ನು ನೀವು ಬಾಡಿಗೆ ಕೊಟ್ರೆ ಇದು ಕೂಡ ನಿಮ್ಗೆ ಒಳ್ಳೆ ರೆಂಟ್ ತಂದು ಕೊಡ್ತೈತಿ. ನೆಕ್ಸ್ಟ್ ನೀವು ಇಲ್ಲೇ ಶಾಪ್ 1 ನೋಡೋದಾದ್ರೆ ನಾ ಇಲ್ಲೇ ಶಾಪ್ 1ಗೆ ಜೂಮ್ ಇನ್ ಮಾಡ್ತೀನಿ. ನೆಕ್ಸ್ಟ್ ನೀವು ಇಲ್ಲಿ ಶಾಪ್ 1 ನೋಡೋದಾದ್ರೆ ಇದ್ರದ್ದು ಸೈಜ್ 6 feet 3 inch ನಿಮ್ಗೆ ಅಗಲ 8 feet ಉದ್ದ ಐತಿ. ಇಲ್ಲೇ ನೀವು ನೋಡಬಹುದು ಇದ್ರೊಳಗೆ ಏನೈತಿ ಅಂದ್ರೆ ನಿಮ್ದು ಇಲ್ಲೇ ಅಂಗಡಿದ ಫೇಸ್ ಐತಿ, ಅಂದ್ರೆ ಶಟರ್ಸ್ ಇಲ್ಲೇ ಐತಿ ನಿಮ್ದು. ಈ ಶಾಪ್ನ ಬೇಕಂದ್ರೆ ನೀವು ಮನಿಯವರ ಯೂಸ್ ಮಾಡ್ಕೋಬಹುದು. ಇದನ್ನ ನೀವು ಇಲ್ಲೇ ಒಂದು ಶಾಪ್ ಮಾಡ್ಕೊಂಡ್ರೆ ಇಲ್ಲೇ ನಿಮ್ಗೆ ಡೋರ್ ಕೊಟ್ಟಿರ್ತೈತಿ. ಅಥವಾ ನಮ್ಗೆ ಬೇಡ ಇದನ್ನು ನಾವು ರೆಂಟ್ ಕೊಡ್ತೀವಿ ಅಂದ್ರೆ ಈ ಡೋರ್ನ ನೀವು ಇಲ್ಲೇ ಕ್ಲೋಸ್ ಮಾಡ್ಕೊಂಡ್ರೆ ನಿಮ್ಗೆ ಇದನ್ನು ಕೂಡ ನೀವು ರೆಂಟ್ ಕೊಡಬಹುದು. ಇಲ್ಲ ಒಂದು ಶಾಪ್ ನಮಗಿರ್ಲಿ ನಾವು ಇದನ್ನ ಯೂಸ್ ಮಾಡ್ಕೊಂತೀವಿ ಅಂದ್ರೆ ನೀವು ಇಲ್ಲೇ ಡೋರ್ ಕೊಟ್ಕೊಂಡ್ರೆ ನಿಮ್ಗೆ ಅಂದ್ರೆ ಮನಿಯಿಂದ ಕೂಡ ನೀವು ಇಲ್ಲೇ ಆಕ್ಸೆಸ್ ಮಾಡ್ಕೋಬಹುದು. ಇವೆರಡು ಶಾಪ್ಸ್ ನೋಡ್ಬೋದು ನೀವು. ಇದನ್ನ ನೀವು ಯಾವುದೇ ತರ ಮನಿಯಿಂದ ಆಕ್ಸೆಸ್ ಇವೆರಡು ಶಾಪ್ಸಿಗೆ ಸಿಗಲ್ಲ. ಈ ಶಾಪ್ಸಿಗೆ ನೀವು ಆಕ್ಸೆಸ್ ಬೇಕಂದ್ರೆ ಮನೆಯಿಂದ ಹೊರಗಡೆ ಹೋಗಿನೇ ಆಕ್ಸೆಸ್ ಸಿಗುತ್ತೆ ನಿಮ್ಗೆ. ಸೊ ಇದೇನಂದ್ರೆ ನಿಮ್ಗೆ ಬಾಡಿಗೆ ಕೊಡಕ, ರೆಂಟ್ ಕೊಡಕ ಇದು ನಿಮ್ಗೆ ಹೆಲ್ಪ್ ಆಕೈತಿ. ಇದನ್ನ ನೀವು ಬೇರೆದವ್ರಿಗೆ ಕೊಟ್ರೆ ಸೊ ಅವರು ಬೇರೆದವ್ರು ಇಲ್ಲೇ ಅಂಗಡಿ ಇದ್ದವ್ರು ನಿಮ್ಮ ಮನೆಗೆ ಯಾವುದೇ ತರ ಅವರಿಗೆ ಇಲ್ಲೇ ಆಕ್ಸೆಸ್ ಸಿಗೋದಿಲ್ಲ. ನಿಮ್ಮ ಮನಿ ಪ್ರೈವೇಸಿ ಕೂಡ ಇಲ್ಲೇ ಇರ್ತೈತಿ. ಈ ಶಾಪ್ನ ಏನೈತಲ್ಲ ನೀವು ಮನಿ ಒಳಗಿನವರು ಆಕ್ಸೆಸ್ ಮಾಡ್ಕೋಬಹುದು. ಅಂದ್ರೆ ನೀವು ಇದನ್ನ ಶಾಪ್ನ ತಗೊಂಡು ಈ ಶಾಪ್ ನೀವು ಓನ್ ನಡೆಸಬಹುದು. ಸೊ ಬೇಡ ಅಂದ್ರೆ ಆಗಲೇ ಹೇಳ್ದಂಗೆ ಇಲ್ಲೇ ನೀವು ಡೋರ್ ಇದನ್ನ ತೆಗೆದು ವಾಲ್ ನಾವು ಇಲ್ಲಿ ಪ್ಲೇಸ್ ಮಾಡಿದ್ರೆ ಅಗೇನ್ ಇದು ಕೂಡ ನಮ್ಗೆ ಹೊರಗೆ ಆಗ್ತೈತಿ ಮನೆ ಅಂತ. ಇದನ್ನು ನಾವು ರೆಂಟ್ ಪರ್ಪಸ್ ಆಗಿ ಯೂಸ್ ಮಾಡ್ಬೋದು ಅವಾಗ. ಸೊ ಇವತ್ತಿನ ಪ್ಲಾನ್ ಇದಾಗಿತ್ತು. ಇದೇ ರೀತಿ ಹೊಸ ಪ್ಲಾನ್ ನಾನು ಡೈಲಿ ಅಪ್ಲೋಡ್ ಮಾಡ್ತಿರ್ತೀನಿ. ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಆದಷ್ಟು ಇದನ್ನ ಶೇರ್ ಮಾಡ್ರಿ. ಇಲ್ಲಿ ನೀವು ನೋಡ್ಬೋದು ಇನ್ನೊಂದು ಇರೋ ಏನು ಚೇಂಜಸ್ ಅಂತಂದ್ರೆ ಇಲ್ಲ ನಮ್ಗೆ ಶಾಪ್ ಸೈಜ್ ಸಣ್ಣ ಹಾಕುವ ಅಂತಂದ್ರೆ ಈ ಶಾಪ್ನ ನೀವು ತೆಗೆದು ಒಂದೇ ಶಾಪ್ ಅಂದ್ರೆ ಇಲ್ಲೊಂದು ಶಾಪ್ ಎರಡು ಶಾಪ್ ಮಾಡ್ಕೊಂಡ್ರೆ ಅವಾಗ ನಿಮ್ಗೆ ಇನ್ನೂ ದೊಡ್ಡದು ಇಲ್ಲೇ ಶಾಪ್ಸ್ ಸಿಗ್ತವೆ. ಇದು 8 ಇದ್ದಿದ್ದು ಇಲ್ಲೇ ನೀವು 4 feet ಇದ್ರಾಗ ತೊಗೊಂಡ್ರೆ 12 feet ಇದಾತು. ಅಗೇನ್ ನೀವು ಇಲ್ಲಿ 3.5 feet ಈ ಕಡೆ ತೊಗೊಂಡ್ರೆ ನೀವು 11.5 feet ಅಂದ್ರೆ ಆಲ್ಮೋಸ್ಟ್ ನಿಮ್ಗೆ 6x12 6 feet 3 inch by 12 6 feet 3 inch by 12 ನಿಮ್ಗೆ ಎರಡು ದೊಡ್ಡ ಶಾಪ್ಸ್ ಸಿಗ್ತವೆ.
ನೀವು ಅವಾಗ ಇದನ್ನು ರೆಂಟಾಗಿ ಯೂಸ್ ಮಾಡ್ಕೋಬೋದು. ಇದು ಸಣ್ಣ ಶಾಪ್ಸ್ ಮಾಡ್ಕೊಳಕ್ಕೆ ನಿಮ್ಗೆ ಅನುಕೂಲ ಆಕೈತಿ. ಸೊ ನಿಮ್ಗೆ ರೆಂಟ್ ಕೂಡ 3 ಶಾಪ್ಸಿಂದ ಇಲ್ಲೇ ರೆಂಟ್ ಕೂಡ ನಿಮ್ಗೆ ಸಿಗ್ತೈತಿ. ಸೊ ಇವತ್ತಿನ ಪ್ಲ್ಯಾನ್ ಇದಾಗಿತ್ತು. ಇದೇ ರೀತಿ ನಾನು ಅಪ್ಲೋಡ್ ಮಾಡ್ತಿರ್ತೀನಿ. ಸೊ ಆದಷ್ಟು ಇದನ್ನು ಶೇರ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೆಲ್ಪ್ ಆಗ್ತೈತಿ. ನಾನು ಇದೇ ರೀತಿ ನಾಳಿನ ಒಂದು ಹೊಸ ಪ್ಲ್ಯಾನ್ ತೊಗೊಂಬರ್ತೀನಿ. ಅಲ್ಲಿ ತನಕ ಎಲ್ಲರಿಗೂ ಶುಭ ದಿನ. ಸಿ ಯು, ಟೇಕ್ ಕೇರ್, ಬಾಯ್ ಬಾಯ್. ಇವತ್ತಿನ ಪ್ಲ್ಯಾನ್ ಇದಾಗಿತ್ತು. ನಾಳೆಯಿಂದ ನಾನು ಡುಪ್ಲೆಕ್ಸ್ ಪ್ಲ್ಯಾನ್ಸನ್ನ ಅಪ್ಲೋಡ್ ಮಾಡ್ತಿರ್ತೀನಿ. ಸೊ ಎಲ್ಲರೂ ನೋಡಿರಿ, ಆದಷ್ಟು ಶೇರ್ ಮಾಡಿರಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಸೊ ದಿಸ್ ಈಸ್ ಇಟ್ ಫಾರ್ ಟುಡೇ. ಎಲ್ಲರಿಗೂ ಶುಭ ದಿನ. ನಾಳೆ ಡುಪ್ಲೆಕ್ಸ್ ಪ್ಲ್ಯಾನ್ಸ್ ಜೊತೆಗೆ ಮತ್ತೆ ಸಿಗ್ತೀನಿ. ಸಿ ಯು, ಟೇಕ್ ಕೇರ್, ಬಾಯ್ ಬಾಯ್, ಶುಭ ದಿನ.